ಆ ಹುಡುಗನ ಮುಂದೆ ಕುಂಡ್ರಿಸಿ ಅವಳು ಎತ್ತೋದ್ಲ ಏನೋ. ಏಯ್ ಪಾಪ ಬಾರ ಬಾರ ಹೋಗೋಣ, ಬಾರೋ ಬಾ ಗೊತ್ತೀಯಾ, ಬಾ ಹೋಗೋಣ. ದಳಮೇರ್ ಮನೆಯಾಗೆ ಇಡ್ಲಿ ಮಾಡ್ಯಾರ, ಬಾ ಇಡ್ಲಿ ತಿನ್ಬಂದು ಬಾರಪ್ಪ, ಬಾ ಹೋಗೋಣ, ಬಾ 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 ಪಾಪ. ಏಯ್ ಬಾರಪ್ಪ ಬಾ. ಬಿಡೆ ಅಲ್ಲೇ ಅವ್ರ ದಳಮೇರ್ ಮನೆಯಾಗೆ ಇಡ್ಲಿ ಮಾಡ್ಯಾವ್ರಿ, ಕರ್ಕೊಂಡು ಹೋಗ್ತೀನಿ. ತಿಂತಾನೆ. ಏನು ಬೇಡ, ಯಾವ ಇಡ್ಲಿನೂ ಬೇಡ, ಯಾತು ಬೇಡ. ನಮ್ಮ ಹುಡುಗನ ನೀನು ಮಾತಾಡ್ಸೋಕ್ಕೆ ಬರಬೇಡ, ನೀನು ಹೋಗ ಹಸಿಕೆ. ಅಯ್ಯೋ ಇದು ಯಾಕೆ ತಾಯಿ ಹಿಂಗಂತೀಯ? ಹಾಂ ನಾನೇನು ಮಾಡಿದೆ? ಅಯ್ಯೋ ಮಾಡಿರೋದು ಸಾಲದೆ ಇನ್ನು ನಾನೇನು ಮಾಡಿದೆ ಅಂತ ಹೇಳ್ತಾ ಇದೀಯಾ? ಹಾಂ ಇನ್ನು ನಾನೇನು ಮಾಡಿದೆ ಅಂತ ಕೇಳ್ತಾ ಇದೆಯಲ್ಲ ನೀನು. ನೀನು ಮಾಡಿರೋದು ಸಾಲದೆ ನಮ್ಮ ಮನೆಯಾಗೆ ತಿನ್ಕೊಂಡು ಉಂಡ್ಕೊಂಡು ಕೊನೆಗೆ ನಮಗೆ ಹೆಂಗೆ ಒಂದು ಹೋಗ್ಬಿಟ್ಟಲ್ಲ ನೀನು. ಹೋಗು, ಅಲ್ಲೇ ಬದುಕು ಮಾಡ್ಕೊಂಡು ಇರು ನೀನು. ಯಾಕೆ ನಮ್ಮ ಹುಡುಗನ ಎತ್ಕೊಂಬಕ್ಕೆ ಬರಬೇಡ, ಏನೋ ಬೇಡ. ನಮ್ಮ ಹುಡುಗನ ಅಲ್ಲಿ ತಾಳಿಗೆ ಸಾಲ ನಾವು. ಇಡ್ಲಿ ಮಾಡ್ಯಾರಂತ ಇಡ್ಲಿ ಏನು ಕಂಡಿಲ್ಲ ನಾವೇನೇನು. ಏನೋ ಬೇಡ, ಅವ್ರು ಮಾಡಿರೋ ಇಡ್ಲಿ ಬೇಡ, ಯಾತು ಬೇಡ. ಬಾರಪ್ಪ ಬಾ, ಹಿಂಗೆ ಕರ್ಕೊಂಡು ಹೋಗ್ಬೇಡ ನೋಡಿ, ಹೇಳಿರ್ತೀನಿ. ನಾನು ಹಿಂಗೆ ಯಾವಾಗ ನಾನು ಹಿಂಗೆ ಇಲ್ಲಿ ಕುಂಡ್ರಿಸ್ತೀನಿ, ಇಲ್ಲಿ ಬೈಲಾಕಿಲ್ಲಿ ಕೂಕೊಂಡು ಆಡ್ತಾನೆ ಅಂತ ಹೇಳಿ, ಕೂಕೊಂಡು ಆಡ್ತಾನೆ ಅಂತ ಕುಂಡ್ರಿಸಿದ್ರೆ ನೀನು ಕರ್ಕೊಂಡು ಹೋಗ್ಬೇಡ ಮಾತಾಯಿ ನೋಡಿ, ಹೇಳಿರ್ತೀನಿ. ಅಯ್ಯೋ ಬಿಡು, ದೊಡ್ಡ ದೊಡ್ಡರು ಗುದ್ದಾಡಿರಕ್ಕ ಹುಡುಗರು ಏನು ಮಾಡ್ತಾವಿ. ಇಡ್ಲಿ ಮಾಡಿದ್ವಾ ಅದಕ್ಕೇನೆ. ಅವಳು ತಂಗಿ ಬಂದಿದ್ಲು, ಅವಳು ಮಾಡೇವಳೆ ರಂಗಮ್ಮ. ಇಡ್ಲಿ ಚೆನ್ನಾಗದೆ ಸ್ಮೂತಾಗಿ, ಅದಕ್ಕೆ ತಿಂತಾನೆ ಅಂತ. ಬೇಡ ಬಾರೋ ಪಾಪ, ಬಾರೋ, ಇಡ್ಲಿ ಬೇಡ ಏನು ಬೇಡ ನೀನು. ಅಯ್ಯ ಇವಳು ನೋಡಿ, ಆ ಹುಡುಗ ನನಗೆ ರಪ್ಪನ ಎತ್ಕೊಂಡು ಹೋಗಿದ್ದ. ಆ ಹುಡುಗ ಒಂದಿಟ್ಟು ಒಂದೆರಡು ಇಡ್ಲಿ ತಿಂತಾನೆ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಎತ್ಕೊಂಡು ಹೋಗ್ತಾಳೆ. ಬೋಲ್ ಸಿಟ್ನಾಳಿ ಇವಳು. ಬೋಲ್ ಒಳ್ಳೆಯಲ್ಲ. ತಿನ್ಲಿಲ್ಲ ಅಂದ್ರೆ ಒಟ್ಟಪ್ಪ ಬಿಡು. ಅವ್ರು ಅಪ್ಪನ ಕಿತ್ಕೊಂಡು ಹೋಗ್ತಾಳಲ್ಲ, ಹುಡುಗನ ಕರ್ಕೊಂಡು ಹೋಗೋಣ ಅಂದ್ರೆ ದೊಡ್ಡ ದೊಡ್ಡ ಗುದ್ದಾಡಿರೋದಕ್ಕೆ ಆ ಹುಡುಗ ಏನು ಮಾಡೋದು, ಸಣ್ಣ ಹುಡುಗ. ನಾನೇನೋ ಕರ್ಕೊಂಡು ಹೋಗೋಣ ತಿಂಬುತ್ತದು, ನಾಳೆ ನಾನು ನೋಡಿ ಹೋಗುತ್ತೆ. ರೂಢಿ ಆಗೈತಲ್ಲ ಅದಕ್ಕೆ ಕರ್ಕೊಂಡು ಹೋಗೋಣ ಅಂದ್ರೆ ಇವಳೊಬ್ಳು. ಬಿಡು ಸಾಕೇನು, ಅವರೇ ಇದ್ದಾನ ನಿಮ್ಮ ಮಕ್ಳು. ಅಲ್ಲ ಕಣ್ರು ಮನೆ ಆಳ್ರ ಹೋಗ್ರು ವಾಲ್ ಕಡಿಗೆ ಹೋಗಿ ನೋಡೋಗ್ರು, ಹೋಗ್ರು ಸೀಮೆ ಜಾಲಿ ಎಲ್ಲ ಬೆಳೆ ನಿಂತ್ಕೊಂಡೈತೆ. ನಿಮ್ಮಂತ ನನ್ನ ಮಕ್ಕಳನ್ನೆಲ್ಲ ನೆಚ್ಕೊಂಡು ವಾಲ ಕೈ ಬಿಟ್ರೆ ಅಷ್ಟೇನೆ ಮಣ್ಣು ತಿನ್ಬೇಕಾಗುತ್ತೆ, ಮಣ್ಣ ನನ್ನ ಮಕ್ಕಳ. ಹೋಗಿ ನೋಡೋಗು, ದುಡಿತಾರೆ ಬೆಂಗಳೂರಾಗೆ ಅಂತ ಹೇಳಿ ನನ್ನ ಮಕ್ಕಳು ಅಂತ ಹೇಳಿ ನಾನು ಆಸೆಗಿದ್ರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೋ? ಅಲ್ಲ ಕಣು, ನೀನು ಯಾಕೆ ಹುಡುಗರ ಜೊತೆಗೆ ಅಲ್ಲೂ ಇಲ್ಲೂ ಸುತ್ತಾರಿಯಕ್ಕೆ ಹೋಗ್ತೀಯ? ನೀನು ಅಲ್ಲೂ ಇಲ್ಲೂ ಬರೀ ಮಾರ್ಗಟ್ಲೇನೆ, ನೀನು ಅಲ್ಲೂ ಇಲ್ಲ ಅದು ನೋಡೋಕೆ ಹೋಗ್ತೀನಿ ಇದು ನೋಡೋಕೆ ಹೋಗ್ತೀನಿ ಅಂತ ಹೇಳಿ ಟ್ರಿಪ್ ಪಡ್ಕೊಂಡು ಬರೀ ಟೂರ್ ಹೋದ್ರೆ ಏನು ಹೆಂಗೆ ಬರುತ್ತಾ ದುಡ್ಡು? ಹೆಂಗೆ ಬರುತ್ತೆ? ದುಡಿತೀರಾ ಇಲ್ವ ನೀವು? ಈಗ ಹೊಲ ಅಂತ ಮಾಡೋಕ್ಕಾಗಲ್ಲ ಪಾಪ, ಎಲ್ಲ ಸೀಮೆ ಜಾಲಿ ಅಂತ ಬೆಳೆದು ನಿಂತ್ಕೊಬಿಟ್ಟೈತೆ ಹೊಲದ ತುಂಬಾನ. ಹೊಲ ಅಂತ ಮಾಡೋಕ್ಕಾಗಲ್ಲ, ಅದನ್ನ ಅಚ್ಚುಕಟ್ಟು ಮಾಡ್ಸೋಕ್ಕೇನೆ ಇವಾಗ 1 ಲಕ್ಷ ದುಡ್ಡು ಬೇಕು, 1 ಲಕ್ಷ ದುಡ್ಡು ಬೇಕು. ಇವಾಗ ನಾನು ಮೊದಲೇ ಸಾಲ ಮಾಡ್ಕೊಂಡಿನಿ, ಅವರಿಗೆಲ್ಲ ಕೊಡಬೇಕು. ಲಲಿತಮ್ಮ ಕಮಲಮ್ಮ ಎಲ್ಲ ದಿನ ಮನೆ ತಕ್ಕ ಬರ್ತಾರೆ, ಅವ್ರಿಗೇನಂತ ಕೊಡಬೇಕು ಸಾಲ. ನೀನು ದುಡಿಲಿಲ್ಲ ಅಂದರೆ ಯಾತ್ರಕ್ಕೆ ಹೋಗಿ ಅಚ್ಚುಕಟ್ಟ ದುಡಿಯೋದು ಕಲ್ಕಳ್ರಿ. ಹೋಗಮ್ಮ ಅಂತ ನನ್ನ ಕೈಲಂತೂ ಆಗಲ್ಲಮ್ಮ. ನಾವು ಇರೋದು ಹೇಳ್ತೀವಿ, ಅಲ್ಲಿ ಓಟೋನು ನಮಗೆ ಊಟ ಎಲ್ಲ ಇಷ್ಟ ಆಗಲ್ಲ, ಊಟ ಎಲ್ಲ ಚೆನ್ನಾಗಿರಲ್ಲ, ನನಗೆ ಹೋಗೋಕ್ಕಾಗಲ್ಲ, ನಾನು ಇರೋದು ಹೇಳ್ತೀನಿ. ಸುಮ್ಮನೆ ನೀನೇನು ಇಲ್ಲಿ ಹೇಳ್ತೀಯ? ಇಲ್ಲಿ ಮನೆಯಾಗಿದ್ದು ನಾವು ಅಲ್ಲಿ ಹೋಗಿ ಕಷ್ಟಪಡೋರಿಗೆ ಗೊತ್ತೈತಿ. ನೀನು ಇಲ್ಲಿ ಮನೆಯಾಗಿ ಹೇಳ್ತೀಯ ದುಡ್ಕೊಂಡು ತಗೊಂಬಂದು ಕೊಡ್ರಿ ಕೊಡ್ರಿ ಅಂತ ಹೇಳಿ ನೀನೇನು ಹೇಳ್ತಿರ್ತೀಯ. ಮತ್ತೆ ನೀವು ದುಡ್ಡು ಹಾಕ್ತಲ್ಲ, ಇನ್ಯಾರೋ ದುಡಿತಾರೆ, ಮಕ್ಕಳು ದುಡಿದಾಲೇನೆ. ದುಡ್ಕೊಂಬರಪ್ಪ ಅಂತ ಎಂತೆಂತಾರನೋ ಬೆಂಗಳೂರಾಗ ಹೆಂಗೆ ಕೆಲಸ ಮಾಡ್ಕೊಂಡು ಹೆಂಗೆ ದುಡ್ಕೊಂಬರ್ತಾರೆ. ಅದ್ರಾಗೆ ನೋಡು ಹೆಂಗೆ ಮಾತಾಡ್ತೀಯ. ದುಡಿಯೋಕ್ಕಾಗಲ್ಲ ಅಂತ ಹೇಳ್ತೀಯ ಇದೆಯಾ? ಮತ್ತೆ ಏನು ಮಾಡ್ತೀಯ? ಇವಾಗ ಹೊಲ್ದಾಗು ಸೀಮೆ ಜಾಲಿ ಬೇಡ ನಿಂತ್ಕೊಂಡೈತಿ, ಇವಾಗ ಏನೋ ಮಾಡ್ತೀಯ ಮತ್ತೆ ನೀನು? ಹೊಲ ಮಾಡ್ತೀನಿ ಎಂಬಾಕಿ. ಅವನು ಬರೀ ಸಿಸ್ಟಮ್ನ ಬಟ್ಟೆ ಇಕ್ಕೊಂಡು ಓಡಾದೆ ಬಡೋಡದೆ ಇವನು. ಬಟ್ಟೆ ಇಕ್ಕೊಂಡು ಸಿಸ್ಟಮ್ನಾಗ ಓಡಾಡ್ತಾನೆ. ಅಲ್ಲ ಕಣೋ, ನೀನು ದುಡಿಯತ್ತೀಯೇನೋ? ನೀನು ದುಡಿತೀಯ 30,000 40,000 ಸಂಬಳ ಕೊಡ್ತಾರೆ ಅಂತ ಹೇಳ್ತೀವಿ. ಏನು ಮಾಡ್ತೀಯ ನೀನು? ಎಲ್ಲ ಹಾಳು ಮಾಡಿಕ್ತಿರಲ್ಲ ಮಾರಯ್ಯ. ಇಬ್ಬರಳಿದ್ರೆ ಇಬ್ಬರಳು ಅಂತಾರೆ, ಆದರೆ ನಾವು ಏನು ಮಾಡ್ಬೇಕು ಹೇಳ್ರು? ಅಮ್ಮ ನಮ್ಮ ಕೈಲಿ ಆಗಲ್ಲ, ಹೋಗತ್ತಾಗಲ್ಲ. ನನಗೆ ಊಟದ್ದೆಲ್ಲನ ಇಷ್ಟ ಆಗಲ್ಲ. ಊಟಕ್ಕೆ ಎಷ್ಟು ಖರ್ಚು ಗೊತ್ತೆ? ನೀನು ಏನು ಇಲ್ಲಿ ಮನೆಯಾಗ ಹೇಳ್ತೀಯ? ನೀನು ದುಡ್ದಿರೋದೆಲ್ಲ ಕೊಡಬೇಕು ಅಂತಂದರೆ ನಾನು 10-15 ಸಾವಿರ ನಾನು ಕೊಡ್ತೀನಿ. ಇವನು ಅದನ್ನೂ ಕೊಡೋದಿಲ್ವಲ್ಲ, ಅದಕ್ಕದೇ ಮಜಾ ಮಾಡ್ತಾನಲ್ಲ ನಿನಗೆ, ಅದು ಗೊತ್ತಾಗ್ತಾ ಇಲ್ಲ ನಿನಗೆ. ಇಬ್ಬರಳು ಹಿಂಗೆ ಹೇಳ್ತಿರಲ್ಲ. ಮತ್ತು ನೀನೇನು ಇಲ್ಲಿ ಮನೆಗೆ ಕೂತ್ಕೊಂಡು ಹೇಳ್ತಿರ್ತೀಯ? ನಾವು ಅಲ್ಲಿ ಕಷ್ಟಪಡಬೇಕು, ನಮ್ಮ ಕಷ್ಟ ನಮಗೆ ಗೊತ್ತೈತೆ, ನಿನಗೇನು? ನೀನು ಹೇಳ್ತೀಯ. ಏನೇನು ನೀನೇನು ದೊಡ್ಡದಾಗಿ ಹೇಳ್ಬಿಡ್ತೀಯ, ನಮ್ಮ ಕಷ್ಟ ನಮಗೆ ನೀನೇನು ಹೇಳ್ತೀಯ? ಅಲ್ಲ ಅವನು ಕಂಪ್ನಿಗೆ ಹೋದ್ರೆ ಅಲ್ಲಿ ಖರ್ಚು ಇರುತ್ತೆ ಕಣಮ್ಮ, ಊಟದ ತಿಂಡಿದ್ದೆಲ್ಲ ಎಷ್ಟು ಲೆಕ್ಕ ಇರುತ್ತೆ? ನಿನಗೆ ದುಡ್ದಿರೋದೆಲ್ಲ ಕೊಡ್ಬೇಕಂದ್ರೆ ಹೆಂಗಾಗುತ್ತೆ? ನಾವೇನು ನಾನು ದುಡಿಯೋದಷ್ಟು ಕೊಟ್ಟಿದ್ದೀನಿ ನಾನು, ಏನು ಮಾಡೋಣ? ನನಗೆಲ್ಲ ಖರ್ಚು ಅಲ್ಲ ಆಗಲ್ಲ ದುಡಿಯೋಕ್ಕೆ. ನೀನೇನೋ ಹೇಳ್ತೀಯ. ಯಾಕೆ ಸುಮ್ಮನಿರೆ, ನಾನೆಲ್ಲ ಹೇಳ್ತೀನಿ ಅವ್ರಿಗೆ ಒಂದು 2 ದಿವಸ. ಸುಮ್ಮನೆ ನಾನೆಲ್ಲ ಬುದ್ಧಿವಾದ ಹೇಳ್ತೀನಿ. ಏನು ಹೇಳ್ಬೇಕಾ ಏನೋ ಸುಮ್ಕಿರ ನೀನು. ಅಲ್ಲ ನೋಡಿ ನೀಗ್ರಾದ ಅಲ್ಲಿ ಊಟ ಸೇನಕ್ಕೆ ಉಂಬಕ್ಕಿರಲ್ಲ, ನೀನೇನು ಹೇಳ್ತೀಯ? ಅಲ್ಲಿ ಉಂಬಕ್ಕಿಲ್ಲದ್ ನಾವು ಅಲ್ಲಿ ಹೆಂಗೆ ದುಡಿಯೋಣ ಹಿಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಮನೆ ಹೋಗ್ರು ಹೊಲ್ದಾಗ ನೋಡೋಗ್ರು, ಸೀಮೆ ಜಾಲಿ ಬೆಳದ್ ನಿಂತ್ಕೊಂಡೈತೆ ಹೋಗ್ರ ಮನೆ ಆಳ್ರ. ನಿಮ್ಮಿಂದ ಹೊಲ ಎಲ್ಲ ಅಧ್ವಾನ ಆತ ಹೋಗ್ರು. ಮಾಡಬೇಕಾಗಿತ್ತು ನೀನು ಇದ್ದಲ್ಲ ಊರಾಗೆ. ನಮ್ಗೆ ಹೇಳ್ತೀಯ ಮತ್ತೆ? ನೀನೇ ಮಾಡಬೇಕಾಗಿತ್ತು ಅಂತಳು ಹೊಲನ. ನಮ್ಮಮ್ಮ ನೋಡಿ ನನ್ಗೆ ಹೇಳೋದ ನಾವು ಮಾಡೋಕ್ಕಾಗುತ್ತೆ? ನಾವು ಬೆಂಗಳೂರಿಂದ ಬಿಟ್ಟು ಬಂದು ನಮ್ಮಿಂದ ಹಾಳಾಗಿಲ್ಲ, ನಿನ್ನಿಂದ ಹಾಳಾಗಿರೋದು ಅಲ್ಲ. ನೀನು ಮಾತಾಡಬೇಡ ನೋಡು, ಸುಮ್ಮನಿದಂಗೆಲ್ಲ. ನೀನು ಯಾಕೆ ಜಾಸ್ತಿ ಆಗ್ತಾ ಇದ್ದೀ, ಜಾಸ್ತಿ ಮಾತಾಡ್ತಾ ಇದೆಯಾ? ಎಲ್ಗೂ ಹೋಗಂಗಿಲ್ಲ ಎಲ್ಗೂ ಬರೋಂಗಿಲ್ಲ, ನಿಂದೊಂದು ಒಳ್ಳೆ ಕತೆ ಆತಲ್ಲ ನಿಂದು. ನೀನು ನೋಡು, ನಾನೇನಾರ ನೀನು ಅಂದ್ಬಿಟ್ರೆ ನಾನು ಸುಮ್ಮನಿರೋದಿಲ್ಲ ನೋಡು.
ತಿರ್ಕೊಂಡು ಎದ್ದೆದ್ರಿಗೆ ಮಾತಾಡೋದು ಕಲ್ತಾರಲ್ಲ ಅಪ್ಪಾರ ನನ್ನ ಮಕ್ಳು ಆಡ್ಕೊಂಬರ್ಗೆಲ್ಲ ಸದ್ರ ಮಾಡಿ ಇವತ್ತು ನಮ್ಮನ್ನ ಆಡ್ಕೊಂಬರ್ಕಣು ಹೊಲ್ಕ ದುಡಿತಾರೆ ಮಕ್ಕಳು ಅಂತ ಹೇಳಿ ಹೊಲ ಮಾಡೋದು ಕೈ ಬಿಟ್ಟಿದ್ಲು ಹೊಲ ಎಲ್ಲ ಸೀಮೆ ಜಾಲಿ ಬೆಳೆದು ನಿಂತ್ಕೊಂಡೈತಿ ಅಂತ ಜನ ಆಡ್ಕೊಂಬರ್ಕಣು ಮನೆ ಆಡ್ರ ನಿಮ್ಗೇನೋ ಬಂದೈತಿ ನಿಮ್ಗೆ ಗೊತ್ತು ನೆಗದು ಬಿದ್ದೋಗ ಅಲ್ಲ ಕಣ್ರು ಹೊಲ ನೋಡೋಗ್ರು ಸೀಮೆ ಜಾಲಿ ನಿಂತೈತಿ ಅವೇನೇನೇ ಒಂದು ಅಡಿಕೆ ಗಿಡನ ಏನೋ ಆಗಿದ್ರೆ ಹೆಂಗಿರವು ನಾನು ಅಯ್ಯಪ್ಪ ಯಾಗಳಿಗೆ ಹೋಗಿ ನಾನು ಹೊಲ ಸವಾಸಕ್ಕೆ ಹೋಗಲ್ಲ ಅನ್ನ ಇವಾಗ ಹೊಲದ್ದು ಸವಾಸಕ್ಕೆ ಹೋಗ್ಬೇಕಾಯ್ತು ಅಂತ ನನ್ನ ಮಕ್ಕಳು ನೆಚ್ಕೊಂಡ್ರೆ ಏನೂ ಆಗಲ್ಲ ಕಣೆ ರಂಗೈ ರಂಗು ಇವಾಗ ಇಂಥರ ನೆಚ್ಕೊಂಡ್ರೆ ಏನೂ ಆಗಲ್ಲ ನಾವು ಹೊಲ್ಗೊಳಗೆ ನಾನು ಹಾಕಿ ಬೆಳೆಯೋದು ನೋಡ್ಕೋಬೇಕು ಅದನ್ನ ಹೆಂಗೆ ತಗೋಸ್ಬೇಕು ಏನೋ ಸೀಮೆ ಜಾಲಿನ ಅಲ್ಲಮ್ಮ ಸೀಮೆ ಜಾಲಿ ಬೆಳೆದಿರೋದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ನೀನು ಇಲ್ಲಿದ್ದಾಳು ಊರಾಗಿದ್ದಾಳು ಮಾಡಬೇಕಾಗಿತ್ತು ಹೊಲನ. ನಾವೇನೇನು ಬೇಡ ಅಂತ ಹೇಳಿದ್ವಿ, ಹೊಲ ಮಾಡಬೇಡ ಕಣಮ್ಮ ನೀವು ಅಂತ ಹೇಳಿದ್ವಿ. ನೀನು ಮಾಡಬೇಕಾಗಿತ್ತು. ಅಯ್ಯೋ ನಮ್ಮನ್ನ ಒಂದು ಮಕ್ಕಳು ಎಷ್ಟು ದುಡಿಯೋಕ್ಕಾಗುತ್ತೆ ಹೇಳು ನಿನಗೆ? ಲೋಡ್ ಗಟ್ಲೆ ತಗೊಂಬಂದು ದುಡ್ಡು ಕೊಟ್ರು ಸಾಲದು. ನೀನು ಎಲ್ಲ ಖರ್ಚು ಮಾಡ್ತೀಯ. ನಾವೇನು ಮಾಡೋಣ ಅಂತ ನಾನು ದುಡ್ದಿರೋದ್ರ ಕೊಟ್ಟಿದ್ದೀನಿ. ಅಲ್ಲಿ ಖರ್ಚು ಎಷ್ಟಿರುತ್ತೆ ಅಂತ ನಿನಗೇನು ಗೊತ್ತು? ನೀನು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಕಂಪ್ನಿಗೆ ಹೋಗ್ತೀಯ ಅಂತಂದರೆ ಕಂಪ್ನಿಗೆ ಹೋಗಿ ಡೀಸೆಲ್ ಬೇಕು, ಬೈಕು. ನಾನು ಹೋಗೋದು ಕೆಲಸ ಎಲ್ಲಿಂದ ಎಲ್ಲಿಗೆ ದೂರ ಗೊತ್ತಾ? 30-40 ಸಾವಿರ ನೀನು ಕಂಪ್ನಿ ಸಂಬಳ ಕೊಡ್ತಾರೆ ಅಂತೀಯ, ಮಾಡ್ದಲೇ ಕೊಡ್ತಾರ? ನಾನು ತಿಂಗಳಿಗೆ 1-2 ರಜಾ ಹಾಕಬೇಕಾಗುತ್ತೆ. ರಜಾ ಹಾಕಿದ್ರೆ ಸಂಬಳ ಕಮ್ಮಿ ಬರುತ್ತೆ. ಬೈಕಿಗೆ ಡೀಸೆಲ್ ಬೇಕು, ಊಟದ್ದು ತಿಂಡಿದು ಎಷ್ಟು ಖರ್ಚಿರುತ್ತೆ. ಎಲ್ಲಾದರೂ ಹೊರಗಡೆ ಹೋಗೋದು, ಸಂಡೇ ಹೊರಗಡೆ ಹೋಗೋದು ಎಷ್ಟು ಖರ್ಚಿರುತ್ತಮ್ಮ? ನೀನೇನು ಹೇಳ್ತೀಯ? 10 ಸಾವಿರನೇ ಉಳಿಯೋದಲ್ಲಿ ನನ್ನ ಖರ್ಚಿಗೆಲ್ಲ ತೆಗೆದ್ರೆ. ನೋಡು ಒಬ್ಬ ಆಟೊಂದು ದುಡ್ಡು ಖರ್ಚು ಮಾಡ್ತೀಯನೋ? 30 ಸಾವಿರ ಬಂದು ಸಂಬಳ ಬಂದರೆ 20 ಸಾವಿರ ಖರ್ಚು ಮಾಡ್ತೀಯ. ರೂಮ್ಗೆ ಒಂದು 3 ಸಾವಿರ ಹೋಗ್ಲಿ, ತಿಂಬಾಕು ಒಂದು 3 ಸಾವಿರ ಹೋಗ್ಲಿ, ನಿನ್ನ ಖರ್ಚಿಗೆ ಒಂದು 3 ಸಾವಿರ ಹೋಗ್ಲಿ, ಎಲ್ಲ 10 ಸಾವಿರ ಖರ್ಚಾಗುತ್ತೆ ಕಣೋ. ಎಲ್ಲನ 10 ಸಾವಿರ ಖರ್ಚು ಮಾಡಿ ಇನ್ನೂ 20 ಸಾವಿರ ದುಡ್ಡು ಉಳಿಸ್ಬೋದಲ್ಲ ನೀನು? 10 ಸಾವಿರ ಕೊಡ್ತೀಯ, ಯಾವ ಮೂಲೆಕ್ಕಾಗುತ್ತೆ? ಬಡ್ಡಿ ಕಟ್ಟರಿ ಸಾಲದು. ಬಡ್ಡಿ ಕೊಡಬೇಕು. 10 ಸಾವಿರ ಕೊಟ್ಟರೆ ಯಾವ ಮೂಲೆಕ್ಕಾಗುತ್ತೋ ನಿನಗೆ? ಯಾಕಂದ್ರೆ ಹೇಗೆ ಆಡಬೇಡ ಸುಮ್ಮನೆ, ನಾನೆಲ್ಲ ಹೇಳ್ತೀನಿ ಅಂತ ಹೇಳಿಲ್ವೇ ನಾನು? ಬೆಳಿಗ್ಗೆ ಒಂದಾಗಲೇ ಹೇಳಿದ್ದೀನಿ ಹಂಗೆ ಆಡಬೇಡ ಸುಮ್ಮನಿರು ಅಂತ. ಹೊಲ ಸೀಮೆ ಜಾಲಿ ಬೆಳೆದಾಯ್ತಾ? ಬೆಳೆದ್ರೆ ಬೆಳಿಲಿ ಹೇಳಿ ಸುಮ್ಮನಿರು. ಅದನ್ನೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ ಬುದ್ಧಿವಾದನ. ನಮ್ಮ ಹುಡುಗರು ದುಡಿತಾವೆ, ನೀನು ಅವ್ರ ಎದುರಿಗೆಲ್ಲ ಅವ್ರನ್ನ ಬೈಬಾರ್ದು, ಸದ್ರ ಆಗ್ತಾರೆ. ಅಲ್ಲ ಆಂಟಿ, ಲೋಡ್ ಗಟ್ಲೆ ತಗೊಂಬಂದು ಕೊಟ್ಟರು ಇರಲ್ಲ ನಮ್ಮ ಅಮ್ಮಗೆ. ಇವಾಗ ಹೊಲ್ದಾಗ ಸೀಮೆ ಜಾಲಿ ಬೆಳೆದಿರೋದಕ್ಕೂ ನಮಗೂ ಏನು ಸಂಬಂಧ? ನಾವೇನೇನು ಹೇಳಿದ್ವಿ ಅಮ್ಮನಿಗೆ ಮಾಡಿಸ್ಬೇಕಾಗಿತ್ತು, ಮಾಡ್ತೀವಿ ಕಣಪ್ಪ ಅಂತೇಳಿ. ಈ ಅಮ್ಮನೇ ಸುಮ್ಮ ಕುಕ್ಕಂತೈತೆ, ನಮಗೆ ಹೇಳುತ್ತೆ ದೊಡ್ಡದಾಗಿ. ಹೆಂಗೆ ತಿರಿಕೊಂಡ್ರಿ ಇವತ್ತು? ನನಗೆ ತಿರಿಕೊಂಡು ಎದ್ದಿದ್ರೆ ಹೆಂಗೆ ಮಾತಾಡ್ತಾ ಇದ್ದಾರೆ. ಭಾರಿ ಮಾತಾಡ್ತಿರ್ಕೊಂಡ್ರು. ಇಟ್ಟಿದ್ದಾರೆ ನಿಟ್ಟು ಮಾಡಿ ನಮ್ಮ ಹುಡುಗರು ದುಡಿತಾವೆ ಅಂತ ಹೇಳಿ ಸಾಕಿ ಬೆಳೆಸ್ತೀವಲ್ಲ, ಅದಕ್ಕೆ ನೀವು ನಮಗೆ ಎದುರಿಗೆ ತಿರಿಕೊಂಡು ಮಾತಾಡ್ತೀರಾ? ಎಂತೆಂಥ ಮಾತಾಡ್ತೀರೋ ಲೋಪರ್ ನನ್ನ ಮಕ್ಳ. ಮತ್ತೆ ನೀನೇನು ಹೇಳ್ತೀಯ ಅಲ್ಲಿ? ನಮ್ಮ ಕಷ್ಟ ನಮಗೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಬಂದಾಗಿಂದ ಏನು ವಟ ಅಂತ ಇದೆಯಾ? ಒಂದು ಸಣ್ಣ ಸುಧಾರ್ಸಂಗಿಲ್ಲ. ನಿನ್ನ ಮಕ್ಕ ಹೋಗಿ ನಿನ್ನೇನು ಮಾಡಾರ ಯಾರನ ಏನು ಬೇಡ ಅಂದಿದ್ರು ನಿನಗೆ ಮಾಡಬೇಕಾಗಿತ್ತು ಅಂತವಳು. ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನೀನು ಸಂಬಂಧ ಇಲ್ಲದೆಲ್ಲ ಮಾತಾಡಬೇಡ ನೀನು. ತಿರಿಕೊಂಡು ಹೆಂಗೆ ಮಾತಾಡ್ತಾರೆ? ಆಳೆ ನನಗೆ ತಿರಿಕೆ ಬಿಟ್ಟವ್ರೆ ಮನೆ ಆಳ್ರು. ತಿರಿಕೊಂಡು ನೋಡಿ ನನಗೆ ಹೆಂಗೆ ಮಾತಾಡ್ತಾರೆ, ಹಿಂಗೆ ಅಂತ ಹೇಳಿದ್ರು ಒಪ್ಪರ್ ನನ್ನ ಮಕ್ಕಳು. ಹಾಳಾಗೋಗ ಹೆಂಗೆ ಮಾತಾಡ್ತಾರೆ. ನಾವು ಇವ್ರ ಎದುರಿಗೆಲ್ಲ ಎಷ್ಟು ಸಾದ್ರ ಆದ್ವಿ ಇವತ್ತು. ಮಾಡ್ಬೇಕಾಯ್ತು ಹೊಲ ಮಾಡಾಳನ್ನ, ಯಾರು ಬೇಡ ಅಂದಿಲ್ಲ. ಸೀಮೆ ಜಾಲಿ ಬೆಳೆದಿರೋದಕ್ಕೆ ನೀನೇ ಕಾರಣ ಅಂತ ಹೇಳಿ ಹೆಂಗೆ ನನಗೆ ತಿರಿಕೊಂಡು ಹೆಂಗೆ ಮಾತಾಡ್ತಾರೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.